ಕಡಲಬುಡದ ಅರಮನೆ. ಬಹಳ ಹಿಂದೆ ನಾವಿಕರ ಹಾಗೂ ಮೀನುಗಾರರ ಸಣ್ಣ ನಡುಗಡ್ಡೆಯನ್ನು ಅರಸ ಮ್ಯಾಂಡ್ರಿನ್ ಆಳುತ್ತಿದ್ದ. ಈ ನಾಡಿನ ಪ್ರಜೆಗಳೆಲ್ಲರೂ ಜಗತ್ತಿನಲ್ಲೇ ಅತ್ಯಂತ ನೆಮ್ಮದಿಯಿಂದ ಇದ್ದರು. ಆದರೆ ಓರ್ವ ದೊಡ್ಡ ವೈರಿಯನ್ನು ಹೊರತುಪಡಿಸಿ ದೋಣಿ, ಇದು ಸಾಧ್ಯವಿಲ್ಲ. ಆತ ಕಡಲಬುಡದ ಅರಮನೆಯ ಅರಸುಕುಮಾರ. ನಮಗೆ ತೊಂದರೆ ಕೊಟ್ಟರೆ ಆತನಿಗೆ ಏನು ಲಾಭ ಸಿಗುತ್ತದೆ? ಗಡಾನ, ದಂಡಿಗೆ ಕರೆದುಕೊಂಡು ನಡೆ ಗಡಾನ. ನನ್ನ ಬಲೆಯಲ್ಲಿ ಕರೆ ದೊಡ್ಡ ಮೀನು ಬಲೆಗೆ ಬಿದ್ದಂತೆ ಕಾಣುತ್ತಿದೆ. ಇದೇನಿದು? ನಮ್ಮನ್ನು ಕಾಪಾಡಿ. ಮತ್ತೆ ಕ್ರೂರ ನೀರಿನ ಅರಸುಕುಮಾರನ ರಾಕ್ಷಸರಲ್ಲಿ ಒಬ್ಬ. ಕಳೆದ ವಾರ ನೀರು ಅರಸುಕುಮಾರ 5 ಬಾರಿ ನಮ್ಮ ಮೇಲೆ ಆಕ್ರಮಣ ಮಾಡಿದ್ದ ಅರಸರೇ. ಮಹಾಪ್ರಭು, ಅವರನ್ನು ಹುಡುಕುವ ನಮ್ಮ ಪ್ರಯತ್ನ, ಹೋರಾಡುವುದು ಎರಡೂ ವ್ಯರ್ಥವಾಯಿತು. ಚಿಂತಿಸಬೇಡಿ ಅಪ್ಪ, ನಾನು ಆತನನ್ನು ಹುಡುಕುತ್ತೇನೆ, ಆತನೊಂದಿಗೆ ಹೋರಾಡ್ತೇನೆ, ಆತನ ಮೋಡಿ ಎಲ್ಲ ಪುಸ್ತಕಗಳನ್ನು ಓದ್ತೇನೆ. ದೊಡ್ಡದಾದ್ಮೇಲೆ ನಮ್ಮ ಜನರ ಮೇಲೆ ಮಾಡಿದ ಅತ್ಯಾಚಾರ ಸೇಡನ್ನು ತೀರಿಸಿಕೊಳ್ತೇನೆ. ಪುಟ್ಟ ಅರಸುಕುಮಾರ ಎಷ್ಟೊಂದು ಗಟ್ಟಿ ಮನಸ್ಸು ಮಾಡಿದ್ದ ಹೋರಾಡುವುದಕ್ಕೆ ಮತ್ತೆ ದುಷ್ಟ ನೀರು ಅರಸುಕುಮಾರನನ್ನು ಸೋಲಿಸುವುದಕ್ಕೆ. ನೀರಿನ ಅರಸುಕುಮಾರ ಹಂಚಾತ್ತಿದ್ದ. ಕೆಲವು ದಿನಗಳ ನಂತರ ಪುಟ್ಟ ಯುವ ಅರಸ ಕಡಲಲ್ಲಿ ನೌಕೆಯಾನಕ್ಕೆ ಹೊರಟ. ಆಗ ನೀರು ಯುವ ಅರಸ ತರಂಗಗಳ ಎಬ್ಬಿಸಿದ ಕಡಲಲ್ಲಿ. ಇದರಿಂದಾಗಿ ನೌಕೆ ಮುಳುಗಿ ಹೋಯಿತು. ಆತ ಅನ್ಯ ಪುಟ್ಟ ಬಾಲಕರನ್ನು ಈಜಿ ದಂಡೆಯನ್ನು ಸೇರುವುದಕ್ಕೆ ಬಿಟ್ಟ. ಆತ ಪುಟ್ಟ ಯುವ ಅರಸನನ್ನು ಗಟ್ಟಿಯಾಗಿ ಹಿಡಿದು ತನ್ನ ಅರಮನೆಯೊಳಗೆ ಎಳೆದುಕೊಂಡು ಹೋದನು. ಇಡೀ ರಾಜ್ಯವೆಲ್ಲ ತಲ್ಲಣಗೊಂಡಿತ್ತು ತಮ್ಮ ಅರಸುಕುಮಾರನನ್ನು ಅಪಹರಿಸಿದ್ದಾರೆಂದು. ಎಲ್ಲರೂ ಹೆದೆ ಹೊಡೆದುಕೊಂಡು ಕುಳಿತುಕೊಂಡರು. ಇದರಂತೆಯೇ ಯಾವಾಗಲೂ ಆಗುತ್ತಿರುತ್ತದೆ. ನಮ್ಮ ಯಾವುದೇ ತಪ್ಪಿಲ್ಲದೆ ಆ ದುಷ್ಟ ನೀರು ಅರಸುಕುಮಾರನಿಂದ ತೊಂದರೆಗೆ ಈಡಾಗಬೇಕಾಗುತ್ತದೆ. ನಾವೆಂದೂ ಆತನಿಗೆ ತೊಂದರೆಯನ್ನು ಮಾಡಿಲ್ಲ. ನಾವು ನೆಮ್ಮದಿಯಿಂದ ಇರಬಯಸುತ್ತೇವೆ. ನಮ್ಮ ಸುಂದರವಾದ ನಡುಗಡ್ಡೆಯಲ್ಲಿ ನೀರು ಅರಸುಕುಮಾರ ನೋವುಂಟು ಮಾಡಿ ಸಂತಸದಿಂದ ಯಾಕಿದ್ದಾನೆ? ಅದು ಆತನ ಅಂಜಿಕೆ ಮುಂದೆ ಅರಸಕುಮಾರ ದೊಡ್ಡವನಾಗಿ ತನ್ನನ್ನು ಸೋಲಿಸಬಹುದು ಎನ್ನುವ ಖರೆ ವಿಚಾರ ಆತನದು. ಇದರರ್ಥ ನಿಜವಾಗಿ ನೀರು ಅರಸುಕುಮಾರ ಕಾಕಾನ ಸೋಲಿಸುವ ದಾರಿ ಇದ್ದೇ ಇದೆ. ಪ್ರತಿ ಸಲವೂ ನೀನು ಹೇಗೆ ಇಷ್ಟೊಂದು ನಿಖರವಾಗಿ ಹೇಳುತ್ತೀಯ ಮರ್ಲಿನಾ? ಯಾರು ದುಷ್ಟ ನೀರು ಅರಸನನ್ನು ಸೋಲಿಸುವ ದಾರಿಯನ್ನು ಹುಡುಕುತ್ತಾರೆ? ನಾನು ಹಾಗೆ ಮಾಡಬಯಸುತ್ತೇನೆ. ಆದ್ರೆ ಚಿಂತಿಸಬೇಡಿ ಚಿಕ್ಕಪ್ಪ, ನಿಸರ್ಗ ಯಾವಾಗಲೂ ಮಾರ್ಗವನ್ನು ತೋರುತ್ತೆ ಎಂದು ಅನ್ಯರಿಗೆ ನೋವುಂಟು ಮಾಡಲಾರದವರಿಗೆ. ಮತ್ತೆ ನೀರು ಅರಸುಕುಮಾರ ಅಷ್ಟೊಂದು ಕೆಟ್ಟವನೇನೂ ಅಲ್ಲ. ನೀನು ಹೇಗೆ ಹಾಗೆ ಹೇಳುತ್ತೀಯ ಮೆರ್ಲಿನಾ? ಆತನೇ ಅಲ್ಲವೇ ಮಾಡಿದಾತ? ಒಳ್ಳೆಯದು. ಆತ ಮಾಡಿದ್ದು ನಮ್ಮ ನೌಕೆಗಳನ್ನು ಬುಡಮೇಲು ಮಾಡಿದ್ದಾನೆ. ಮತ್ತೆ ತನ್ನ ರಾಕ್ಷಸರಿಂದ ನಮ್ಮನ್ನು ಬೆದರಿಸುತ್ತಾನೆ. ಆದರೆ ಆತ ನಮ್ಮನ್ನು ಕೆಟ್ಟ ರೀತಿಯಿಂದ ಎಂದೂ ಹಾನಿಯಾಗುವಂತೆ ಮಾಡಿಲ್ಲ. ನಾವು ನಡುಗಡ್ಡೆಯ ಜನರು ನೀರಿಗೆ ಎಷ್ಟೊಂದು ಒಗ್ಗಿದ್ದೇವೆ ಎಂದರೆ ತಾಸುಗಟ್ಟಲೆ ನಾವು ಮೀನುಗಳಂತೆ ನೀರಲ್ಲೇ ಇದ್ದು ಬಿಡುತ್ತೇವೆ. ಆದರೆ ನೀರು ಅರಸುಕುಮಾರ ಏನೇ ಮಾಡಿದರೂ ಕೇವಲ ನಮ್ಮನ್ನು ಬೆದರಿಸುತ್ತಾನೆ, ಇಲ್ಲ ತೊಂದರೆ ಕೊಡುತ್ತಾನೆ. ನಿಜವಾಗಿಯೂ ನೋವುಂಟು ಮಾಡಲೇ ಇಲ್ಲ. ಯಾವುದೇ ರೀತಿಯ ತೊಂದರೆ ಮಾಡಲಿಲ್ಲ. ನನಗೆ ನಂಬಿಕೆ ಇದೆ, ಅರಸುಕುಮಾರ ಆತನೊಂದಿಗೆ ಸುರಕ್ಷಿತವಾಗಿದ್ದಾನೆ. ನನಗನಿಸುತ್ತೆ ನೀರು ಅರಸ ಒಂಟಿಯಾಗಿದ್ದಾನೆ. ನಾವು ಆತನನ್ನು ಹುಡುಕಬೇಕು, ಮಾತಾಡಬೇಕಂತ ಅನಿಸುತ್ತದೆ ನನಗೆ. ಕೇವಲ ಮರ್ಲಿನಾಗೆ ಮಾತ್ರ ಕ್ರೂರ ನೀರು ಅರಸಕುಮಾರ ಒಳ್ಳೆಯವನಾಗಿ ಕಾಣುತ್ತಾನೆ. ಖರೇವಂದ್ರ ನಿನ್ನ ದಯೆಯ ಅರಿವು ಮಾತ್ರ ಸಾಟಿ ಇಲ್ಲದ್ದು. ದೇಶದ ಪ್ರಧಾನ ಜಾಣ ವ್ಯಕ್ತಿ ತನ್ನ ಗುಹೆಯಲ್ಲಿ ತಾನೇ ಬೀಗ ಹಾಕಿಕೊಂಡು ಇದ್ದಾನೆ. ಮೋಡಿಯ ಎಲ್ಲ ಗ್ರಂಥಗಳನ್ನು, ಲೇಖನಗಳನ್ನು ತಿರುವಿ ಹಾಕುತ್ತಿದ್ದಾರೆ ದುಷ್ಟ ಅರಸುಕುಮಾರನನ್ನು ಸೋಲಿಸುವ ದಾರಿಯನ್ನು ಕಂಡುಹಿಡಿಯುವುದಕ್ಕೆ. ಅಂತ್ಯದಲ್ಲಿ ಆತನಿಗೆ ಉತ್ತರ ಸಿಕ್ಕಿತು. ಆತ ತನ್ನ ಗುಹೆಯಿಂದ ಹೊರಗೆ ಬರುತ್ತಾನೆ. ಏನೂ ಸಹ ಮಾತನಾಡದೆ ಯಾರೊಂದಿಗೋ ಮರ್ಲಿನ್ ಇರುವಲ್ಲಿಗೆ ಹೋಗುತ್ತಾನೆ. ಪ್ರಮುಖ ಜಾಣ ವ್ಯಕ್ತಿ ಮರ್ಲಿನಳ ಮನೆಗೆ ಬರುತ್ತಾನೆ. ಆಕೆಯ ಅಪ್ಪ ನಾವಿಕ ರಿವಾನ್ ಅಲ್ಲಿರುತ್ತಾನೆ. ರಿವಾನ್ ಪ್ರಮುಖ ಜಾಣ ವ್ಯಕ್ತಿಯನ್ನು ನೋಡಿ ಬೆರಗಾಗುತ್ತಾನೆ. ತನ್ನ ಮನೆ ಬಾಗಿಲಿಗೆ ಬಂದದ್ದು ನೋಡಿ, ಪ್ರಮುಖ ಜಾಣ ವ್ಯಕ್ತಿ ಅವರಾಗಿಯೇ ಒಳಗೆ ದಯಮಾಡಿ ಒಡೆಯರೆ. ತಮಗೆ ಯಾವ ರೀತಿಯ ಸಹಾಯ ಮಾಡಲಿ ನಾನು ಒಡೆಯರೆ? ನಾನು ನಿಮ್ಮ ಮಗಳು ಮರ್ಲಿನಾಳ ಬಗ್ಗೆ ಮಾತಾಡುವುದಕ್ಕೆ ಬಂದಿದ್ದೇನೆ ಇಲ್ಲಿಗೆ. ನಮ್ಮ ಅರಸುಕೋರರನ್ನು ಆಕೆ ಕಾಪಾಡಬೇಕಾಗಿದೆ. ಒಳ್ಳೆಯದು.
ಆಕೆ ಇನ್ನೂ ಸಣ್ಣ ಹುಡುಗಿ ಇದ್ದಾಳೆ. ಆಕೆ ಹೇಗೆ ದುಷ್ಟ ನೀರು ಅರಸುಕುಮಾರನ ಅರಮನೆಯನ್ನು ಹುಡುಕುತ್ತಾಳೆ? ಅದನ್ನು ಅರಸರ ಸೈನ್ಯ ಮಾಡಲಾಗಲಿಲ್ಲ. ನಾನು ನೀರು ಅರಸಕುಮಾರನ ದಂತಕಥೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇನೆ ಬಹಳ ದಿನಗಳ ತನಕ. ನೀರು ಅರಸಕುಮಾರನು ಬಹಳ ಅಂಜಿಕೆಯಿಂದ ಮತ್ತು ದುಃಖಿತನಾಗಿ ವಾಸಿಸುತ್ತಿದ್ದಾನೆ. ನಮಗೆ ನಿಮ್ಮ ಮಗಳಂತಾಕೆ ಬೇಕು ಆತನನ್ನು ಸೋಲಿಸುವುದಕ್ಕೆ. ನನಗೇನು ಅರ್ಥವಾಗಲಿಲ್ಲ. ನಾನು ನಿನಗೆ 3 ಸಂಗತಿಗಳನ್ನು ಕೇಳುತ್ತೇನೆ ನಿಮ್ಮ ಮಗಳ ಬಗ್ಗೆ. 1, ಮರ್ಲಿನ ಎಂದಾದರೂ ಯಾವುದೇ ಜಂತುವಿಗೆ ನೋವುಂಟು ಮಾಡಿದ್ದಾಳೇನು? ಎಂದೂ ಇಲ್ಲ. ನನಗನಿಸೋದಿಲ್ಲ. ಪುರುಷನಾಗಲಿ, ಸ್ತ್ರೀಯಾಗಲಿ, ಮಗುವಾಗಲಿ, ಗಿಡವಾಗಲಿ ಅಥವಾ ಪ್ರಾಣಿಯಾಗಲಿ ಯಾರೂ ಹೇಳುವುದಿಲ್ಲ ನನ್ನ ಮರ್ಲಿನ ಅವರ್ಯಾರಿಗೂ ನೋವುಂಟು ಮಾಡಿದ್ದಾಳೆಂದು. ಖರೇವಂದ್ರ, ಆಕೆ ನೀರು ಅರಸುಕುಮಾರ ಕೂಡ ದುಷ್ಟನಲ್ಲ ಎಂದು ಯೋಚಿಸುತ್ತಾಳೆ. ಆತ ಕೇವಲ ಒಂಟಿಯಾಗಿದ್ದಕ್ಕೆ ಹೆದರುತ್ತಾನೆ ಅನ್ನುತ್ತಾಳೆ. ಬಹಳ ಒಳ್ಳೆಯದು. 2ನೆಯ ಪ್ರಶ್ನೆ, ಮರ್ಲಿನಾಗೆ ಒಳ್ಳೆಯ ತಾಕತ್ತಿನಲ್ಲಿ ನಂಬಿಕೆ ಇದೆ, ವಿಶ್ವಾಸವಿದೆ ಏನು? ಓ ಹೌದು. ಆಕೆ ಯಾವಾಗಲೂ ಹೇಳುತ್ತಾಳೆ, ನಿಸರ್ಗವು ಯಾವಾಗಲೂ ಇನ್ನೊಬ್ಬರಿಗೆ ಹಾನಿ ಮಾಡದವರಿಗೆ ನೆರವಾಗುತ್ತದೆ ಎಂದು. ಖರೇವಂದ್ರ, ಅರಸುಕುಮಾರನನ್ನು ತಿರುಗಿ ತರುವುದಕ್ಕೆ ದಾರಿ ಇದ್ದೇ ಇದೆ ಅನ್ನುತ್ತಾಳೆ. ತುಂಬಾ ಒಳ್ಳೆಯದು. ಮತ್ತೆ ಪ್ರಶ್ನೆ 3, ನೀವು ಎಂದಾದರೂ ನೋಡಿದ್ದೀರೇನು ಮರ್ಲಿನ ಅಂಜಿರುವುದನ್ನು? ನನಗೆ ಹಾಗೆ ಅನಿಸೋದಿಲ್ಲ. ಯಾಕೆಂದರೆ ಆಕೆ ನಿಸರ್ಗವನ್ನು, ಜನರನ್ನು ನಂಬುತ್ತಾಳೆ. ಆಕೆ ಯಾವುದಕ್ಕೂ ಅಂಜುವುದಿಲ್ಲ. ಜೊತೆಗೆ ಆಕೆ ಸದಾ ಸತ್ಯವನ್ನೇ ನುಡಿಯುತ್ತಾಳೆ. ಹೀಗಾಗಿ ಆಕೆ ಯಾವುದರ ಬಗ್ಗೆನೂ ಹೆದರುವುದಿಲ್ಲ. ಆಕೆಯನ್ನು ಕರೆ. ಒಳ್ಳೆಯದು. ಮರ್ಲಿನಾ, ಬಾ ಅಮ್ಮ ಇಲ್ಲಿ. ಅಪ್ಪ. ಶರಣಾರ್ಥಿ ಸರ್. ಶರಣು ಮರ್ಲಿನಾ. ನೀನು ಹೋಗಿ ನಮ್ಮ ಪುಟ್ಟ ಯುವರಾಜನನ್ನು ರಕ್ಷಿಸುತ್ತೀಯಾ? ಸರ್, ಅದು ನನಗೆ ಗೌರವ ತರುತ್ತೆ. ದುಷ್ಟ ನೀರು ಅರಸುಕುಮಾರ ಕಡಲ ಬುಡದಲ್ಲಿ ಇರುತ್ತಾನೆ. ಒಂದ್ ವೇಳೆ ನೀರು ಅರಸುಕುಮಾರ ಕರೇನ ನಮಗೆ ನೋವುಂಟು ಮಾಡಬೇಕೆಂದು ಬಯಸಿದ್ದರೆ ಆತ ಹಾಗೆ ಮಾಡಬಹುದಿತ್ತು. ನನಗೆ ಕರೇನ ನಂಬಿಕೆ ಇದೆ. ಆತ ಒಂಟಿಯಾಗಿ ಹೆದರಿದ್ದಾನೆ. ಜೊತೆಗೆ ಭಯಪಡುವಂತದ್ದು ಏನೋ ಇದೆ. ನನಗೆ ಕಡಲು ಗೊತ್ತಿದೆ. ಮತ್ತೆ ಅದರಲ್ಲಿರುವ ಜೀವ ಜಂತುಗಳು ನನ್ನ ಸಂಗಾತಿಗಳು. ಇದು ಹೊಂದಾಣಿಕೆಯ ಮಾತಾಗಿದೆ. ನೀನೀಗ ಹೋಗಬೇಕು ಮತ್ತೆ ಅರಸುಕುಮಾರನನ್ನು ಕರೆದುಕೊಂಡು ಬರಬೇಕು. ಖಂಡಿತ ಒಡೆಯರೆ. ಆದ್ರೆ ಹೇಗೆ? ಅದು ನನಗೆ ಗೊತ್ತಿಲ್ಲ. ಆದರೆ ಒಮ್ಮೆ ನೀನು ನೀರಲ್ಲಿ ಧುಮುಕಿದರೆ ನಿನ್ನ ಕರುಣೆ, ಒಳ್ಳೆಯತನ ಹಾಗೂ ದಿಟ್ಟತನ ನಿನಗೆ ತಾನೇ ಹಾದಿಯನ್ನು ತೋರಿಸುತ್ತದೆ. ಹೀಗೆ ಮರುದಿನ ಇಡೀ ದೇಶ ಕಡಲ ದಂಡೆಯಲ್ಲಿ ನೆರೆದಿತ್ತು. ಮರ್ಲಿನ ಅಂಜಿಕೆ ಇಲ್ಲದೆ ಸಮುದ್ರದೊಳಗೆ ಧುಮುಕಿದಳು ಪುಟ್ಟ ಅರಸುಕುಮಾರನ ಹುಡುಕೋದಕ್ಕೆ. ಕೂಡಲೇ ಆಕೆ ನೀರು ಅರಸುಕುಮಾರನ ಅರಮನೆಯನ್ನು ತಲುಪಿದಳು. ಅರಮನೆಯ ಮೊದಲನೆಯ ಬಾಗಿಲು ಕಲ್ಲುಗಳಿಂದ ಮಾಡಲಾಗಿತ್ತು. ಮತ್ತದನ್ನು 2 ದೈತ್ಯರು ಕಾಯುತ್ತಿದ್ದರು. ಅವರು ಮರ್ಲಿನಾಳನ್ನು ನೋಡಿದರು, ತಡೆ ಹಿಡಿದರು. ಯಾರು ನೀನಿಲ್ಲಿ ಏನು ಮಾಡುತ್ತಿದ್ದೀಯಾ? ನಾನು ಮರ್ಲಿನಾ, ಮೇಲಿನ ನಡುಗಟ್ಟೆ ನಾಡಿನಿಂದ ಬಂದಿದ್ದೇನೆ. ನಮ್ಮ ಅರಸುಕುಮಾರನ್ನು ಬಿಡಿಸುವುದಕ್ಕೆ ಬಂದಿದ್ದೇನೆ. ಮರ್ಲಿನಾ ಬೇರೇನು ಮಾತಾಡದೆ ಕೇವಲ ಸತ್ಯವನ್ನೇ ಮಾತಾಡಿದಳು. ಆದರೆ ದೈತ್ಯರು ನಂಬಲಿಲ್ಲ. ನಡುಗಡ್ಡೆ ಅರಸ ಈ ಸಣ್ಣ ಬಾಲಕಿಯನ್ನು ಅಮೂಲ್ಯವಾದ ಅರಸುಕುಮಾರನನ್ನು ಬಿಡುಗಡೆ ಮಾಡುವುದಕ್ಕೆ ಕಳಿಸಿದ್ದಾನೆಂದು ಅಥವಾ ನಡುಗಡ್ಡೆ ಅರಸನ ಸೈನ್ಯ ಸೋತಿದೆ ಎಂದು ಚಿಕ್ಕ ಬಾಲಕಿ ತಮ್ಮ ನೀರು ಅರಸುಕುಮಾರನಿಗೆ ಹಾನಿ ಮಾಡಬಹುದೆಂದು ಅವರು ಅಂದುಕೊಳ್ಳಲಿಲ್ಲ. ಅವರು ಸುಮ್ಮನೆ ನಕ್ಕರು ಮತ್ತಾಕೆಯನ್ನು ಹೋಗುವುದಕ್ಕೆ ಬಿಟ್ಟರು. ಮುಂದಿನ ಬಾಗಿಲು ವಿಶಾಲವಾದ ನೀರಿನ ಗುಳ್ಳೆಯದು. ಮರ್ಲಿನಾಗೆ ಅದರ ಮೂಲಕ ಅರಮನೆಯು ಕಾಣಲಿಲ್ಲ. ಅರಮನೆಯು ಕೇವಲ ನೀರಿನ ಗುಳ್ಳೆಗಳಿಂದಲೇ ಮಾಡಲಾಗಿತ್ತು. ಆ ಗುಳ್ಳೆಗಳು ಉದ್ದವಾದ ಗೋಡೆಗಳ ಆಕಾರದಲ್ಲಿದ್ದವು. ಎತ್ತರವಾದ ಗೋಪುರಗಳು, ಕಂಬಗಳು ಗುಳ್ಳೆಯ ಬಾಗಿಲಿನಿಂದ ಕಾಪಾಡಲ್ಪಟ್ಟಿದ್ದವು. ಮರ್ಲಿನ ಅದನ್ನು ಮುಟ್ಟಿದ ಕೂಡಲೇ ಗುಳ್ಳೆಯು ಆಕೆಯನ್ನು ನುಂಗಿಬಿಟ್ಟಿತು. ಬೇರೆ ಯಾರಾದರೂ ಆಗಿದ್ದರೆ ಗುಳ್ಳೆಯ ಒಳಗೆ ಬಂದಿಗಳಾದರೆ ಹೆದರಿ ಬಿಡುತ್ತಿದ್ದರು. ಆದರೆ ಮರ್ಲಿನ ಎದೆಗುಂದಲಿಲ್ಲ. ನೀರು ಹಾಗೂ ಗುಳ್ಳೆಗಳು ನಿಸರ್ಗದಿಂದ ಮಾಡಲ್ಪಟ್ಟಿವೆ. ನಿಸರ್ಗ ಯಾವಾಗಲೂ ಯಾರಿಗೂ ಅನ್ಯಾಯ ಮಾಡದವರಿಗೆ ನೆರವಾಗುತ್ತದೆ. ಹೀಗೆ ಮರ್ಲಿನ ಹೇಳಿದ ಕೂಡಲೇ ಆಕೆಯ ಹೃದಯದ ಎಲ್ಲ ಭರವಸೆ ಮೂಡಿಸಿದವು. ಆಕೆ ಸುತ್ತಲಿನ ಗುಳ್ಳೆ ಹೊಡೆಯಿತು. ಜೊತೆಗೆ ಇಡೀ ಅರಮನೆಯ ಗುಳ್ಳೆಯು ಕರಗತೊಡಗಿತು. ನೀರು ಅರಸುಕುಮಾರನಿಗೆ ಗಾಬರಿಯಾಗತೊಡಗಿತು. ಅರಮನೆಯ ಗೋಪುರಗಳು, ಕಂಬಗಳು ಕರಗುವುದನ್ನು ನೋಡಿ ಮರ್ಲಿನ ಆತ ಇರುವಲ್ಲಿಗೆ ಈಜಿಕೊಂಡು ಹೋದಳು.
ನೀರು ಅರಸುಕುಮಾರ ಪಾರಾಗುವುದಕ್ಕೆ ಪ್ರಾರಂಭಿಸಿದ. ಆತ ಕನಸಿನಲ್ಲೂ ಎಣಿಸಿರಲಿಲ್ಲ ಮೋಡಿಯು ತನ್ನ ಅರಮನೆ ಹಾಳಾಗಬಹುದೆಂದು. ಅದು ತ್ವರಿತಗತಿಯಲ್ಲಿ ಚಿಕ್ಕ ಬಾಲಕಿಯಿಂದ. ಆತ ಪಲಾಯನ ಆಗುವ ಮೊದಲೇ ಮರ್ಲಿನ ಆತನಿಗೆ ವಿನಯದಿಂದ, ನೀರು ಅರಸುಕುಮಾರ, ದಯವಿಟ್ಟು ಓಡಿ ಹೋಗಬೇಡಿ, ನಾವು ಸ್ನೇಹಿತರಾಗಬಹುದು, ತಿಳಿತಾ? ಸ್ನೇಹ? ನನ್ನಿಂದ ಭಯ ಆಗೋದಿಲ್ಲೇನು? ಈ ಗಳಿಗೆಯಲ್ಲಿ ನನಗನಿಸುತ್ತೆ ನೀವು ನನ್ನಿಂದ ಭಯ ಪಡುತ್ತಿದ್ದೀರಿ. ಆದ್ರೆ ನನಗೆ ಗೊತ್ತು ನೀವು ದುಷ್ಟರಲ್ಲೆಂದು. ನಿಜವಾಗಿಯೂ ನೀವು ಹಾನಿ ಮಾಡಬೇಕೆಂದಿದ್ದರೆ ನಮ್ಮ ಅರಸುಕುಮಾರನಿಗೆ ಹಾನಿ ಮಾಡುತ್ತಿದ್ದೀರಿ. ನಿನಗನಿಸುತ್ತದೆ ನಾನು ಕ್ರೂರಿ ಅಲ್ಲ ಎಂದು? ನಿಮ್ಮ ಜನರಿಗೆ ಇಷ್ಟೊಂದು ತೊಂದರೆ ಕೊಟ್ಟ ನಂತರವೂ ನನಗನಿಸುತ್ತೆ ನೀವು ಒಂಟಿಯಾಗಿದ್ದೀರಿ ಅಲ್ಲವೇ? ನಿಮಗೆ ಗೆಳೆಯರು ಬೇಕಲ್ವೇ? ಆದರೆ ನನ್ನ ಜೊತೆ ಯಾರು ಗೆಳೆಯರಾಗುತ್ತಾರೆ? ಎಲ್ಲರೂ ತಿಳಿದಿದ್ದಾರೆ ನಾನು ದುಷ್ಟನೆಂದು. ಹಾ, ಬನ್ನಿ ಜೊತೆಗೆ. ನೋಡಿ ರಮಣೀಯ ಜಗತ್ತನ್ನು. ನಡುಗಡ್ಡೆಯಲ್ಲಿ ಯಾರು ನಿಮಗೆ ತೊಂದರೆ ಮಾಡುವುದಿಲ್ಲ, ವಚನ ಕೊಡುತ್ತೇನೆ. ಯಾರೂ ನಾನು ಯಾಕೆ ಹೀಗೆ ವರ್ತಿಸುತ್ತೇನೆಂದು ಎಂದೂ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸಲಿಲ್ಲ. ನೀನೇ ಮೊದಲಿಗಳು ನನಗೆ ಕರುಣೆ ತೋರಿಸಿ ಗೆಳೆತನ ಮಾಡುವುದಕ್ಕೆ ಬಯಸಿದಾಕೆ. ನೋಡಿ, ಯಾರಾದರೂ ನಿಮಗೆ ತೊಂದರೆ ಮಾಡಿದರೆ ಒಳ್ಳೆಯ ಅವಕಾಶವಿರುತ್ತದೆ. ಬಹುಶಃ ಅವರು ಏಕಾಂಗಿಯಾಗಿರುತ್ತಾರೆ. ಅವರಿಗೆ ಹೇಗೆ ಆತ್ಮೀಯವಾಗಿ ಇರಬೇಕೆಂದು ಗೊತ್ತಿರುವುದಿಲ್ಲ. ಅವರ ಹತ್ತಿರ ಹೋಗಿ ಮರ್ಲಿನ ನೀರು ಅರಸುಕುಮಾರ ಹತ್ತಿರ ಹೋದಂತೆ ಮತ್ತೆ ಮರ್ಲಿನ ನಂಬಿದಂತೆ ನಿಸರ್ಗ ಮಾತೆ ಯಾವಾಗಲೂ ಯಾರಿಗೆ ತೊಂದರೆ ಉಂಟು ಮಾಡದವರಿಗೆ ನೆರವಾಗುತ್ತಾಳೆಂದು. ನೀವು ಒಳ್ಳೆಯವರೆಂದು ನೀವು ನಂಬಿರಿ, ಕ್ರಮೇಣ ಒಳ್ಳೆಯ ಸಂಗತಿಗಳು ಸಂಭವಿಸುತ್ತವೆ ನಿಮಗೆ. ಇದು ಆಕೆಯನ್ನು ದಿಟ್ಟೆಯಾಗಿ ಮಾಡಿತ್ತು. ನಾವು ಪ್ರಯತ್ನಿಸಬೇಕು ವ್ಯಕ್ತಿಯು ಯಾಕೆ ಒಂದು ರೀತಿಯಾಗಿ ನಡೆದುಕೊಳ್ಳುತ್ತಾನೆಂದು. ಆತನನ್ನು ತಿರಸ್ಕರಿಸುವ ಬದಲು, ಆತನಿಗೆ ಹೆದರುವ ಬದಲು ಜಗತ್ತು ಜನರನ್ನು ಅರ್ಥ ಮಾಡಿಕೊಳ್ಳುವುದನ್ನು ಬಯಸುತ್ತದೆ ಎಂದು. ಕಲಹ ಮಾಡುವ ನಿರ್ಣಯವನ್ನಲ್ಲ.